ಬಂಧವಲ್ಲದ ಬಂಧ ಅಧ್ಯಾಯ 10. ಸ್ವಪ್ನ ಶಾಶ್ವತನಿಗೆ ಕಾರು ನಿಲ್ಲಿಸಿ ಪ್ಲೀಸ್ ಎಂದಳು. ಶಾಶ್ವತ್ ಅವಳತ್ತ ನೋಡಿದಾಗ ಸ್ವಪ್ನ ಬಾಯಿಗೆ ಕೈ ಅಡ್ಡ ಇಡುತ್ತಿದ್ದಳು. ಶಾಶ್ವತ್, ಸ್ವಪ್ನ ಏನಾಯ್ತು, ಆರ್ ಯು ಫೈನ್ ಎನ್ನುತ್ತಾ ಅವಳ ಬೆನ್ನು ಸವರಿ ಕಾರು ನಿಧಾನವಾಗಿ ನಿಲ್ಲಿಸಿದ. ಸ್ವಪ್ನ ಕಾರಿನ ಬಾಗಿಲು ತೆರೆದವಳೆ ಬಾಗಿ ವಾಂತಿ ಮಾಡಿಕೊಂಡಳು. ಸುಸ್ತಾದ ಅವಳಿಗೆ ಶಾಶ್ವತ್ ಕಾರಿನಲ್ಲಿದ್ದ ಬಾಟಲಿಯಿಂದ ನೀರು ಕೊಟ್ಟ. ನೀರು ಕುಡಿದ ನಂತರ ಸ್ವಪ್ನ ಸೀಟಿಗೆ ಒರಗಿದಳು. ಮುಂದಿನ ಸೀಟಿನಲ್ಲಿ ಅವಳಿಗೆ ಸ್ವಲ್ಪ ಕಷ್ಟ ಎನಿಸತೊಡಗಿತ್ತು. ಆಗ ಶಾಶ್ವತ್, ಸ್ವಾತಿ ನೀನು ಮುಂದೆ ಬಾ, ಸ್ವಪ್ನ ಹಿಂದೆ ಕುಳಿತುಕೊಳ್ಳಲಿ ಎಂದ. ಬರಲ್ಲ, ನಾನಿಲ್ಲೇ ಕೂತ್ಕೋತೀನಿ ಎಂದಳು. ಇಷ್ಟೊತ್ತು ಮುಂದೆ ಬರ್ತೀನಿ ಎಂದವಳು ಈಗೇನು ಬರಲ್ಲ ಅಂತಿರೋದು? ನಾನು ಬರಲ್ಲ ಅಷ್ಟೇ ಎಂದು ಖಡಕ್ಕಾಗಿ ನುಡಿದಳು. ಶಾಶ್ವತ್ ಅದರೆಡೆ ಗಮನ ಕೊಡದೆ ಮುಂದಿನ ಸೀಟನ್ನು ಹಿಂದಕ್ಕೆ ಬಾಗಿಸಿ ಸ್ವಪ್ನ ಆರಾಮಾಗಿ ಕುಳಿತುಕೊಳ್ಳುವಂತೆ ಮಾಡಿದ. ಶ್ವಾಸ ಪುಟ್ಟ, ಅಮ್ಮನಿಗೆ ಹುಷಾರಿಲ್ಲ, ನೀನು ಹಿಂದೆ ಕೂತ್ಕೋತೀಯಾ, ಜಾಣ ಮರಿ ಎಂದಾಗ ಶ್ವಾಸ ನಿಧಾನವಾಗಿ ಹಿಂದಿನ ಸೀಟಿಗೆ ಹೋಗಿ ಕುಳಿತಳು. ಸ್ವಾತಿ, ಈ ಮಗು ಬರೀ ಶಾಶ್ವತ್ ಮತ್ತು ಆ ಪೀಡೆಯ ಮಾತು ಕೇಳುತ್ತೆ, ನನ್ನ ಮಾತು ಕೇಳಲ್ಲ. ನೋಡಿದರೆ ನ್ಯಾಯವಾಗಿ ಇದು ನನ್ನ ಮಗು ಎಂದುಕೊಂಡಳು. ಮಗುವನ್ನು ಪ್ರೀತಿಯಿಂದ ಮಾತನಾಡಿಸಲು ಹೋದರೆ ಮಗು ಅವಳನ್ನು ದೂರ ಸರಿಸಿತು. ಸ್ವಾತಿ ಕೋಪಗೊಂಡು ದೂರ ಸರಿದು ಕುಳಿತಳು. ಮನೆ ತಲುಪಿದ ನಂತರ ಶಾಶ್ವತ್ ಕಾರಿನಿಂದ ಇಳಿದು ನಿಧಾನವಾಗಿ ಸ್ವಪ್ನಾಳನ್ನು ಇಳಿಸಿಕೊಂಡು ಒಳನಡೆದ. ಸ್ವಾತಿಯು ನಿರ್ವಾಹವಿಲ್ಲದೆ ಅವರ ಹಿಂದೆ ಹೋದಳು. ಶ್ವಾಸ ತಂದೆ ತಾಯಿಯ ಜೊತೆಗೆ ನಡೆದಳು. ಶಾಶ್ವತ್ ಸ್ವಪ್ನಾಳನ್ನು ಸೋಫಾದ ಮೇಲೆ ಕೂರಿಸಿ ಕೆಲಸದವರಿಗೆ ಜ್ಯೂಸ್ ಮಾಡಿಕೊಂಡು ಬರಲು ಹೇಳಿದ. ಸ್ವಪ್ನ ಸುಸ್ತಾಗಿದ್ದವಳು ಸೋಫಾಕ್ಕೆ ಒರಗಿ ಮಲಗಿದಳು. ಶ್ವಾಸ ಶಾಶ್ವತನ ಬಳಿ ಬಂದು, ಅಪ್ಪ, ಅಮ್ಮನಿಗೆ ಏನಾಗಿದೆ ಎಂದು ಕೇಳಿದಳು. ಪುಟ್ಟ, ನಿನಗೆ ಪುಟ್ಟ ತಮ್ಮ ಅನ್ನೋ ತಂಗಿನೋ ಬರ್ತಿದೆ. ಅಮ್ಮನ ಹೊಟ್ಟೆಲಿ ಪಾಪು ಇದೆ ಕಂದ, ಅದಕ್ಕೆ ಅಮ್ಮನಿಗೆ ಹೆಚ್ಚು ವಿಶ್ರಾಂತಿ ಬೇಕು. ಅಪ್ಪ, ಪಾಪು ಯಾವಾಗ ಬರುತ್ತೆ, ನನ್ನ ಜೊತೆ ಆಟ ಆಡುತ್ತಾ? ಹ್ಞೂ ಪುಟ್ಟ, ನಿನ್ನ ಜೊತೆ ಆಟ ಆಡುತ್ತೆ. ಪಾಪು ಬರಲು ಇನ್ನೂ ಸಮಯವಿದೆ ಕಂದ, ಹೋಗಿ ಬೇರೆ ಏನಾದರೂ ಆಟವಾಡು ಎಂದು ಮಗುವನ್ನು ಕಳುಹಿಸಿದ. ಸ್ವಾತಿ ಶಾಶ್ವತ ಬಳಿ ಬಂದವಳೆ, ಇದೇನ್ರಿ ಇವಳು, ಇನ್ನೊಮ್ಮೆ ಗರ್ಭ ಧರಿಸಿದಳ? ಅಯ್ಯೋ ದೇವರೇ ಎಂದು ತಲೆ ಚಚ್ಚಿಕೊಂಡಳು. ಸ್ವಾತಿ, ಈಗ ಸೀನ್ ಕ್ರಿಯೇಟ್ ಮಾಡಬೇಡ, ಸುಮ್ಮನಿರು. ಆ ಪೀಡೆನ ತೆಗೆಸಿ ಹಾಕೋಕೆ ಹೇಳಿದ್ರಿ ತಾನೇ ಡಾಕ್ಟರ್ಗೆ? ಕಾಂಟ್ರಾಕ್ಟ್ ಹೇಗೂ ಮುಗಿಯೋ ಸಮಯದಲ್ಲಿ ಇದೆಲ್ಲ ಬೇಕಿತ್ತಾ? ಅಲ್ರಿ ನೀವಾದರೂ ಎಂದು ಇನ್ನೂ ಏನೋ ಹೇಳ ಹೊರಟ ಸ್ವಾತಿಗೆ ಕೈ ಎತ್ತಿ ಸುಮ್ಮನಿರುವಂತೆ ಹೇಳಿದ. ಅಷ್ಟರಲ್ಲಿ ಸ್ವಪ್ನಾಳ ಚಿಕ್ಕಪ್ಪ ಚಿಕ್ಕಮ್ಮ ಬಂದರು. ಸ್ವಾತಿ ಅವರತ್ತ ತಿರುಗಿ, ನೋಡಿ, ನಿಮ್ಮ ಮಗಳು ಎನಿಸಿಕೊಂಡವಳು ಎಂಥ ಘನಂದಾರಿ ಕೆಲಸ ಮಾಡಿಕೊಂಡಿದ್ದಾಳೆ ಅಂತ ಎಂದು ವ್ಯಂಗ್ಯವಾಡಿದಳು. ಏನಾಯ್ತು ಮೇಡಮ್, ಮತ್ತೊಮ್ಮೆ ಗರ್ಭ ಧರಿಸಿದ್ದಾಳೆ. ಈ ಸಮಯದಲ್ಲಿ ಬೇಕಿತ್ತಾ ಇದು? ಕಾಂಟ್ರಾಕ್ಟ್ ಮುಗಿಯೋಕೆ ಬಂದಿದೆ, ಮನೆ ಬಿಟ್ಟು ತೊಲಗಬೇಕು. ಈ ಸಮಯದಲ್ಲಿ ಇದನ್ನು? ಸ್ವಪ್ನ, ಬಾಮ್ಮ, ಮನೆಗೆ ಹೋಗೋಣ. ಯಾವ ಮನೆಗೆ ಚಿಕ್ಕಪ್ಪ? ಇದೇ ನನ್ನ ಮನೆ. ನನ್ನ ಗಂಡ ಮಗು ಎಲ್ಲಿರುತ್ತಾರೋ ಅಲ್ಲೇ ನಾನಿರೋದು. ಈಗ ಇನ್ನೊಂದು ಮಗುವಿಗೆ ತಾಯಿ ಆಗ್ತಿದ್ದೀನಿ, ನಾನೆಲ್ಲೂ ಬರಲ್ಲ. ಹಾಗಲ್ಲಮ್ಮ, ನೀನು ಈ ಮದುವೆನ ಕಾಂಟ್ರಾಕ್ಟ್ ಬೇಸ್ ಮೇಲೆ ಆಗಿದ್ದು, ಈಗ ಅದರ ಸಮಯ ಮುಗಿದಿದೆ. ನೀನು ಮರಳಿ ನಿನ್ನ ಜೀವನಕ್ಕೆ ಹಿಂದಿರುಗಬೇಕು. ನೋಡಿ, ನೀವು ದುಡ್ಡಿನ ಆಸೆಗೋಸ್ಕರ ಕಾಂಟ್ರಾಕ್ಟ್ಗೆ ಒಪ್ಪಿ ನನ್ನ ಸಹಿಯನ್ನು ಮೋಸದಿಂದ ಪಡೆದಿರಬಹುದು. ಮದುವೆ ಅಂತೂ ನಾನು ಕಾಯವಾಚ ಮನಸ ಇವರನ್ನು ಪತಿ ಎಂದು ಒಪ್ಪಿ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಇವರ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡಿರುವೆ. ಇವರ ಹೆಂಡತಿಯಾಗಿ ಕರ್ತವ್ಯ ನಿಭಾಯಿಸುತ್ತಾ ಇವರ ಮಗುವಿಗೆ ತಾಯಾದೆ. ನಮ್ಮ ಸಂಸಾರ ಸುಂದರವಾಗಿಯೇ ಇತ್ತು. ಮಧ್ಯೆ ಇವರು ಬಂದು ಎಲ್ಲವನ್ನು ಕೆಡಿಸಲು ನಿಂತರು. ನನ್ನ ಮಗುವಿಗಾಗಿ ಮತ್ತು ನನಗಾಗಿ, ನಮ್ಮಿಬ್ಬರ ಜೀವನಕ್ಕಾಗಿ ನಾನು ನ್ಯಾಯಾಲಯದ ಮೊರೆ ಹೋಗಿರುವೆ. ಏಯ್, ನಾನೆಲ್ಲ ಬಂದು ಹಾಳು ಮಾಡಿದ್ದು, ನೀನು ಕಣೆ ಹಾಳು ಮಾಡ್ತಿರೋದು. ನಾನು ಗಂಡನ ಜೊತೆಗೆ ಜೀವನ ಮಾಡಲು ಬಂದಿರುವೆ. ನೀನು ಇವ್ರ ಜೀವನದಲ್ಲಿ ಬರುವುದಕ್ಕಿಂತ ಮೊದಲಿನಿಂದಲೂ ನಾನೇ ಇದ್ದೆ. ಕಾಂಟ್ರಾಕ್ಟ್ ಮದುವೆಗೆ ಒಪ್ಪಿಸಿ ಮಾಡಿಸಿದ್ದು. ಅದರ ಉದ್ದೇಶ ನೆರವೇರಿದೆ. ಈಗ ನನಗೆ ನನ್ನ ಸ್ಥಾನ ಮರಳಿಬೇಕು. ನೀನು ಮಧ್ಯದಲ್ಲಿ ಬಂದವಳು, ತೊಲಗಾಚೆ. ನೀವು ಬಾ ಅಂದಾಗ ಬರೋಕೆ, ಹೋಗು ಅಂದಾಗ ಹೋಗೋಕ್ಕೆ ನಾನೇನು ನಿಮ್ಮ ಕೆಲಸದವಳಲ್ಲ. ನನ್ನ ಗಂಡನ ಕೈ ಹಿಡಿದು ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟವಳು. ನಿಮಗಿರುವಷ್ಟೇ ಹಕ್ಕು ನನಗೆ ಈ ಮನೆಯಲ್ಲಿ ಮತ್ತು ಇವ್ರ ಮೇಲೆ ಇದೆ. ಇವರು ನನ್ನ ಗಂಡ, ನಾನು ಮತ್ತೆ ಇವರ ಮಗುವಿಗೆ ತಾಯಿ ಆಗ್ತಿದ್ದೀನಿ. ದಯವಿಟ್ಟು ನಮ್ಮ ಮಧ್ಯೆ ಬರದೆ ನೀವು ಹೊರಟು ಹೋಗಿ. ಕೇಳಿದ್ರಾ ನಿಮ್ಮ ಮಗಳ ಮಾತನ್ನು? ಆಗಿದ್ದು ಕಾಂಟ್ರಾಕ್ಟ್ ಮದುವೆ, ಇರೋದು ಟೆಂಪ್ರರಿ ಹೆಂಡತಿ ಪೋಸ್ಟ್ನಲ್ಲಿ. ಹಕ್ಕಂತೆ ಈ ಮನೆ ಇವಳದಂತೆ. ನೋಡಿ, ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇವಳನ್ನು ಈ ಕ್ಷಣ ಈ ಮನೆಯಿಂದ ಹೊರಗಡೆ ಕರೆದುಕೊಂಡು ಹೋಗಿ. ಸ್ವಪ್ನ, ಹೆಚ್ಚು ಮಾತು ಬೇಡಮ್ಮ, ನಡಿ ಹೋಗೋಣ. ನಿನ್ನ ತಮ್ಮ ತಂಗಿಯರ ಭವಿಷ್ಯದ ಬಗ್ಗೆ ಯೋಚಿಸು. ಅವರನ್ನು ಓದಿಸ್ತಿರೋದೇ ಇವರು. ಅವರ ಭವಿಷ್ಯ ಭದ್ರವಾಗಿರಬೇಕು ಎಂದರೆ ನಾವು ಇವರು ಹೇಳಿದ ಹಾಗೆ ಕೇಳಲೇಬೇಕು. ವಾಹ್ ಚಿಕ್ಕಪ್ಪ, ನಿಮ್ಮ ಮಕ್ಕಳ ಭವಿಷ್ಯವಾದರೆ ಭದ್ರವಾಗಿ ಚೆನ್ನಾಗಿ ಇರಬೇಕು. ಅದೇ ನನ್ನದು.
ಹೇಗಾದರೂ ಪರವಾಗಿಲ್ಲ ಅಲ್ವಾ? ಅಣ್ಣನ ಮಗಳು ಎಂಬ ವಾತ್ಸಲ್ಯ ಸ್ವಲ್ಪವೂ ಇಲ್ಲವೇ ಚಿಕ್ಕಪ್ಪ? ನಾನಷ್ಟು ಭಾರವಾಗಿದ್ರೆ ನನ್ನನ್ನು ಮನೆಯಿಂದ ಹೊರಹಾಕಬೇಕಿತ್ತು. ನಿನ್ನ ದಾರಿ ನೀನು ನೋಡಿಕೋ ಎಂದಿದ್ದರೂ ನನಗಿಷ್ಟು ಬೇಸರ ಆಗ್ತಿರ್ಲಿಲ್ಲ. ಆದರೆ ಮೋಸದಿಂದ ಇಂತಹ ಮದುವೆ ಮಾಡಿಸಿ ಏನು ಗೊತ್ತಿಲ್ಲದ ನನ್ನನ್ನು ನರಕಕೂಪ ತಳ್ತಿದ್ದೀರಲ್ಲ. ಏನು ಹೇಳೋದು ನಿಮಗೆ? ನಿಮ್ಮ ಮಕ್ಕಳು ಮಾತ್ರ ಮಕ್ಕಳು, ಬೇರೆಯವ್ರ ಮಕ್ಕಳು ನಿಮ್ಮ ಕೆಲಸಕ್ಕೆ ಉಪಯೋಗಕ್ಕೆ ಬರೋ ಸರಕುಗಳಾ? ನಿಮಗೆ ಹೇಗೆ ನಿಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಇದೆಯೋ ಹಾಗೆ ನನಗೂ ಇದೆ. ದಯವಿಟ್ಟು ಹೊರಟು ಹೋಗಿ, ನಾನು ಬರಲ್ಲ. ಏಯ್, ತೊಲಗಾಚೆ. ನಿನ್ನ ಮಗು ಅಂತೆ, ನಿನ್ನ ಮಗು, ಅದು ನಮ್ಮ ಮಗು. ನ್ಯಾಯವಾಗಿ ಶ್ವಾಸ ನಮ್ಮ ಮಗಳು. ನೀನು ಹೆತ್ತ ಮಾತ್ರಕ್ಕೆ ನಿನ್ನದಾಗಲ್ಲ. ಕಾನೂನು ಬದ್ಧವಾಗಿ ಅವಳು ನನ್ನ ಹಾಗೂ ಶಾಶ್ವತ್ ಮಗಳು. ನೀನಿನ್ನ ಹೊರಡು. ಸರಿ, ಅವಳೇನೋ ನಿಮ್ಮ ಮಗಳು. ಈಗ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ನಂದು. ನನ್ನ ಗಂಡನೇ ಈ ಮಗುವಿನ ತಂದೆ. ಆ ಒಂದು ವಿಷಯಕ್ಕಾದರೂ ನನಗೆ ಅವ್ರ ಮೇಲೆ ಹಕ್ಕಿದೆ. ಆ ಪೀಡೆಗೂ ಒಂದಷ್ಟು ಹಣ ಎಣಿಸಿ ಕೊಡ್ತೀನಿ. ಒಳ್ಳೆ ಸ್ಕೂಲ್ ಕಾಲೇಜ್ಗೆ ಸೇರಿಸಿ ಖರ್ಚು ವೆಚ್ಚ ನೋಡ್ಕೋತೀನಿ. ಇಷ್ಟು ಸಾಕಲ್ವಾ? ನಡಿ ಇನ್ನ. ಅದು ಹೇಗೆ ಹೋಗಲಿ? ನನ್ನ ಮಕ್ಕಳ ಭವಿಷ್ಯ ಭದ್ರವಾಯಿತು. ನನ್ನದು? ನಾನು ಯಾವ ತಪ್ಪು ಮಾಡಿದೆ ಅಂತ ನನಗೆ ಈ ಅತಂತ್ರ ಜೀವನದ ಶಿಕ್ಷೆ? ಹೆತ್ತರೂ ಮಕ್ಕಳ ತಾಯಿಯಲ್ಲ, ಮದುವೆ ಆದರೂ ಗಂಡನಿಗೆ ಹೆಂಡತಿಯಲ್ಲ. ಇದೆಂತಹ ನ್ಯಾಯ ವ್ಯವಸ್ಥೆ? ಸಾಧ್ಯವಿಲ್ಲ. ನನಗೆ ನನ್ನ ಗಂಡ ಮಕ್ಕಳು ಇಬ್ಬರೂ ಬೇಕು. ಯಾರೇ ನಿನ್ನ ಗಂಡ? ಅವ್ರು ನನ್ನ ಗಂಡ. ನಾನು ಬಿಟ್ಟು ಕೊಡದೇ ಇದ್ದರೆ ನಿನ್ನ ತಿರುಗಿ ಸಹ ನೋಡ್ತಿರ್ಲಿಲ್ಲ. ನನ್ನ ದಾಕ್ಷಿಣ್ಯದಲ್ಲಿ ಬದುಕ್ತಿದೀಯಾ? ಇನ್ನೂ ನಿನಗೆ ಜಾಗ ಕೊಟ್ಟು ಸಹಿಸಲು ಆಗದು. ಕಾಂಟ್ರಾಕ್ಟ್ ಪ್ರಕಾರ ಎಲ್ಲ ಮುಗಿದಿದೆ. ನಡಿ ಇನ್ನ. ಸಾಕು ಮಾಡಿ ನಿಮ್ಮ ಗಲಾಟೆ ಎಂದು ಶಾಶ್ವತ್ ಎದ್ದು ನಿಂತ. ಶಾಶ್ವತ್ ಏನು ಹೇಳಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.